ನಮಸ್ಕಾರ ವೀಕ್ಷಕರೇ, ಈ ಬೆನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಕೋಪ. ಗಂಗಾ, ನನ್ನ ಮಾತು ಸ್ವಲ್ಪವಾದರೂ ಕಿವಿಗೆ ಹಾಕಿಕೊಳ್ಳಬೇಕಮ್ಮ. ನಿನಗೆ ಯಾಕಮ್ಮ ಇಷ್ಟೊಂದು ಕೋಪ? ಇದಕ್ಕೂ ಮೊದಲೇ ನಾನು ನಿನ್ನೊಂದಿಗೆ ತಿಳಿಸಿದ್ದೇನೆ. ಇಲ್ಲಿನ ದೊಡ್ಡ ಜಮೀನ್ದಾರರ ಕುಟುಂಬ ಅವರದು. ಜಮೀನ್ದಾರ ಕುಟುಂಬದಲ್ಲಿ ಜನಿಸಿದ ವೀರಭದ್ರ ಈಗಲೂ ಅವನ ಹಠದಂತೆ ಬದುಕುತ್ತಿದ್ದಾನೆ. ಹುಟ್ಟಿನಿಂದಲೇ ಶ್ರೀಮಂತಿಕೆಯನ್ನು ತಂದಿರುವುದರಿಂದ ಅವನು ಯಾರ ಮಾತಿಗೂ ಬೆಲೆಯೇ ನೀಡದೆ ಜೀವಿಸುತ್ತಿದ್ದಾನೆ. ಹೀಗಿರುವಾಗ ಅಂತಹ ವ್ಯಕ್ತಿಯನ್ನು ವಿವಾಹವಾಗುತ್ತೇನೆ ಎಂದು ನೀನು ಒಪ್ಪಿಕೊಂಡಿರುವುದನ್ನು ನೋಡುವಾಗ ನನಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಶುರುವಾಗಿದೆ ಮಗಳೇ ಎನ್ನುವಾಗ ಗಂಗಾ ಅವರ ಕಣ್ಣೀರನ್ನು ಒರೆಸುತ್ತಾ, ಅಪ್ಪಯ್ಯ, ನೀವು ಯಾವುದೇ ಕಾರಣಕ್ಕೂ ನನ್ನ ಬಗ್ಗೆ ಯೋಚಿಸಿ ಬೇಸರ ಪಡಬಾರದು. ನಾನು ಎಲ್ಲವನ್ನೂ ಆಲೋಚಿಸಿಯೇ ಈ ತೀರ್ಮಾನಕ್ಕೆ ಬಂದಿರೋದು. ವೀರಭದ್ರ ಹೆಣ್ಣು ಕೇಳಿ ಬಂದಾಗ ನಾನು ಬೇಡ ಎಂದು ನಿರ್ಧರಿಸಿದ್ದರೆ ಇಂದಿಗೆ ನಾವಿಬ್ಬರು ಜೀವಿಸಿಯೇ ಇರುತ್ತಿರಲಿಲ್ಲ. ಅಷ್ಟೊಂದು ಕ್ರೂರವಾಗಿದ್ದಾನೆ ಅಪ್ಪ ಅವನು. ಆದ್ದರಿಂದ ನಾನು ಅವನನ್ನೇ ವಿವಾಹವಾಗಲು ತೀರ್ಮಾನಿಸಿದ್ದೇನೆ. ಕೆಲವೊಂದು ತೀರ್ಮಾನಗಳನ್ನು ಮನಸ್ಸಿನಲ್ಲಿಯೇ ಕಂಡುಕೊಂಡಿದ್ದೇನೆ. ಆದ್ದರಿಂದ ನೀವು ಸಂತೋಷದಿಂದ ನನ್ನನ್ನು ಹರಸಿ ಎಂದು ತಂದೆಯೊಂದಿಗೆ ಹೇಳಿ ಅಂಗಡಿಯ ಕಡೆಗೆ ನಡೆಯುವಳು. ಗಂಗಾ ಆ ಊರಿನ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವಳು. ಸಣ್ಣ ವಯಸ್ಸಿನಲ್ಲಿರುವಾಗಲೇ ತಾಯಿಯನ್ನು ಕಳೆದುಕೊಂಡು ತಂದೆಯ ಅಕ್ಕರೆ ಪ್ರೀತಿಯಿಂದ ಬೆಳೆದವಳು. ತಂದೆಯು ಯಾವುದೇ ಕಾರಣಕ್ಕೂ ಅವಳಿಗೆ ತಾಯಿಯ ಕೊರತೆ ಬಾರದಂತೆ ನೋಡಿಕೊಂಡಿದ್ದರು. ಬೇರೆ ವಿವಾಹ ಕೂಡ ಆಗಿರಲಿಲ್ಲ. ಅವಳಿಗೆ ಎಲ್ಲ ರೀತಿಯ ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದರು. ಗಂಗಾ 10ನೇ ತರಗತಿ ಓದಿ ಮುಗಿಸಿದ ನಂತರ ಕಾಲೇಜು ಮೆಟ್ಟಿಲು ಹತ್ತಲಿಲ್ಲ. ಸ್ವಲ್ಪ ಸಮಯ ತಂದೆಯ ವ್ಯವಸಾಯದಲ್ಲಿಯೇ ಸಹಾಯ ಮಾಡುತ್ತಾ ನಂತರ ಊರಿನ ಪಟೇಲರು ತಿಳಿಸಿದ ಒಂದು ಬಟ್ಟೆಯ ಅಂಗಡಿಗೆ ಕೆಲಸಕ್ಕೆ ಹೋಗಲು ತೀರ್ಮಾನಿಸಿದ್ದಳು. ಅವಳು ವಾಸಿಸುತ್ತಿರುವುದು ಒಂದು ಹಳ್ಳಿಯಾದರೂ ಸ್ವಲ್ಪ ದೂರ ಹೋದರೆ ಪೇಟೆ ತಲುಪುತ್ತಿತ್ತು. ಆ ಪೇಟೆಯಲ್ಲಿಯೇ ಬಟ್ಟೆ ಅಂಗಡಿ ಇದ್ದಿದ್ದರಿಂದ ದಿನವೂ ಬಸ್ಸಿನಲ್ಲಿ ಹೋಗಿ ಬರುತ್ತಿದ್ದಳು. ಆ ಬಟ್ಟೆ ಅಂಗಡಿ ಬೇರೆ ಯಾರದ್ದೂ ಆಗಿರಲಿಲ್ಲ, ವೀರಭದ್ರನ ತಂದೆಯದ್ದಾಗಿತ್ತು. ಅಲ್ಲಿನ ಎಲ್ಲ ಕೆಲಸ ವ್ಯವಹಾರಗಳನ್ನು ವೀರಭದ್ರ ನೋಡಿಕೊಳ್ಳುತ್ತಿದ್ದನು. ಗಂಗಾ ಅಲ್ಲಿ ಕೆಲಸಕ್ಕೆ ಸೇರಿದಂದಿನಿಂದ ವೀರಭದ್ರನ ಕಣ್ಣು ಅವಳ ಮೇಲೆ ಬಿದ್ದಿತ್ತು. ವೀರಭದ್ರ ಒಬ್ಬ ಹಠಮಾರಿ, ಬಯಸಿದ್ದನ್ನು ಪಡೆದುಕೊಳ್ಳದೆ ಬಿಡುತ್ತಿರಲಿಲ್ಲ. ಅಲ್ಲಿ ಕೆಲಸಕ್ಕೆ ಬರುತ್ತಿದ್ದ ಎಲ್ಲರೊಂದಿಗೆ ವೀರಭದ್ರ ಕೋಪದಿಂದಲೇ ವರ್ತಿಸುತ್ತಿದ್ದ. ಗಂಗಾ ಅಲ್ಲಿಗೆ ಕೆಲಸಕ್ಕೆ ಎಂದು ಬಂದಾಗ ಅವಳೊಂದಿಗೆ ಕೂಡ ಇಲ್ಲಸಲ್ಲದ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದ. ವೀರಭದ್ರ ತುಂಬ ಸುಂದರ, ದೃಢಕಾಯದವನಾಗಿದ್ದ. ಅಂಗಡಿಗೆ ಬರುತ್ತಿದ್ದ ಹುಡುಗಿಯರೆಲ್ಲರೂ ಅವನ ಮೀಸೆ ದಾಡಿ ನೋಡಿ ಇಷ್ಟಪಡುತ್ತಿದ್ದರು. ತನ್ನನ್ನು ಪ್ರೀತಿಸು ಎಂದು ಅಂಗಲಾಚಿದವರೂ ಇದ್ದರು. ತನ್ನನ್ನು ಪ್ರೀತಿಸು ಎಂದು ಹಿಂದೆ ಬಿದ್ದವರನ್ನು ಕಣ್ಣೆತ್ತಿ ಕೂಡ ನೋಡುತ್ತಿರಲಿಲ್ಲ. ಆದರೆ ಅವರ ಮಧ್ಯೆ ಗಂಗಾ ವಿಚಿತ್ರವಾಗಿ ತೋರುತ್ತಿತ್ತು. ಕೆಲಸಕ್ಕೆ ಬಂದಾಗಿನಿಂದ ಗಂಗಾ ಒಮ್ಮೆಯೂ ವೀರಭದ್ರನನ್ನು ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ. ಅವನ ಧ್ವನಿ ಕೇಳುತ್ತಲೇ ಅವನ ಆಜ್ಞೆಯನ್ನು ಪಾಲಿಸುತ್ತಿದ್ದಳು. ಇವಳ ಅಂಗಡಿಗೆ ಬರುವ ಎಲ್ಲ ಹುಡುಗಿಯರಿಗೂ ನಾನು ಅಂದರೆ ಪಂಚಪ್ರಾಣ. ಆದರೆ ಇವಳಿಗೆ ಎಂತಹ ಕೊಬ್ಬು! ನನ್ನ ಅಂಗಡಿಯಲ್ಲೇ ಕೆಲಸ ಮಾಡುತ್ತಾ ನನ್ನನ್ನು ಒಮ್ಮೆಯೂ ಕಣ್ಣೆತ್ತಿ ಕೂಡ ನೋಡಿಲ್ಲ. ಇಷ್ಟೊಂದು ಅಹಂಕಾರ ಇವಳಿಗೆ. ಈ ಅಹಂಕಾರವನ್ನು ಇಂದೇ ಕೊನೆಗೊಳಿಸುತ್ತೇನೆ ಎಂದು ತೀರ್ಮಾನಿಸಿಕೊಳ್ಳುವನು. ಅದೊಂದು ದಿನ ಭಾನುವಾರವಾಗಿದ್ದರಿಂದ ಕೆಲಸದ ಹುಡುಗಿಯರೆಲ್ಲರೂ ಬೇಗ ಬೇಗ ಕೆಲಸ ಮುಗಿಸಿ ಮಧ್ಯಾಹ್ನದ ಸಮಯಕ್ಕೆ ಹೊರಟಿದ್ದರು. ವೀರಭದ್ರ ಗಂಗಾಳೊಂದಿಗೆ ನೆನ್ನೆ ಬಂದ ಹೊಸ ಸೀರೆಗಳನ್ನು ಬೇರೆ ತೆಗೆದಿಡಬೇಕು, ನೀನು ಸ್ವಲ್ಪ ತಡವಾಗಿ ಹೋದರೆ ಸಾಕು ಎನ್ನುವನು.
ಗಂಗಾ ಸರಿ ಎಂದು ನೆಲ ನೋಡುತ್ತಲೇ ಒಪ್ಪಿಕೊಂಡು ತನ್ನ ಕೆಲಸ ಮುಂದುವರಿಸಿದ್ದಳು. ಅಂಗಡಿಯಿಂದ ಎಲ್ಲರೂ ಹೋಗಿರುವುದನ್ನು ಖಚಿತಪಡಿಸಿಕೊಂಡ ನಂತರ ವೀರಭದ್ರ ಅವಳ ಬಳಿ ಬಂದು ಅವಳ ಕೈ ಹಿಡಿಯುವನು. ಅಚಾನಕ್ಕಾಗಿ ನಡೆದ ಈ ಘಟನೆಯಿಂದ ಗಡಿಬಿಡಿಯಿಂದ ಮೊದಲನೇ ಬಾರಿಗೆ ಗಂಗಾ ವೀರಭದ್ರನ ಕಣ್ಣುಗಳನ್ನು ನೋಡುವಳು. ಅವಳು ಕೋಪದಿಂದ ಕೆಂಪಗಾಗಿ ಹೋಗಿದ್ದಳು. ಎಷ್ಟೊಂದು ಪೊಗರು ನಿನಗೆ! ನನ್ನ ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗಿಯರು ನಾನು ಎಂದರೆ ಪ್ರಾಣ ಬಿಡಲು ಸಿದ್ಧರಿದ್ದಾರೆ. ಅಂಥದ್ದರಲ್ಲಿ ಕೇವಲ ಬಡತನದಿಂದ ಬಂದಿರುವ ನಿನಗೆ ಎಷ್ಟೊಂದು ಅಹಂಕಾರ! ನನ್ನನ್ನು ಒಮ್ಮೆಯೂ ಕಣ್ಣೆತ್ತಿ ನೋಡಿಲ್ಲ. ಅದಕ್ಕೆ ಇಂದು ನಿನ್ನೊಂದಿಗೆ ಕೆಲವು ವಿಷಯ ಮಾತನಾಡಬೇಕು ಅಂತಾನೆ ನಿನ್ನನ್ನು ಇಲ್ಲಿ ನಿಲ್ಲಿಸಿದ್ದು ಎನ್ನುತ್ತಾ ಅವಳ ಬಳಿ ಬರುವನು. ಅವನ ನೋಟ, ವಿಕಾರವಾದ ನಗು ಅವಳಿಗೆ ಸರಿ ಅನ್ನಿಸಲಿಲ್ಲ. ಕೋಪದಿಂದಲೇ ಕೈ ಬಿಡಿಸಿಕೊಂಡು ಅವನ ಕಪಾಳಕ್ಕೆ ಒಂದು ಏಟು ಕೊಡುವಳು. ವೀರಭದ್ರನಿಗೆ ಅಚಾನಕ್ಕಾಗಿ ನಡೆದ ಘಟನೆಯಿಂದ ತೀವ್ರ ನಾಚಿಕೆಯಾಗುವುದು. ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯವ ನಿನಗೆ ಎನ್ನುತ್ತಾ ಮುನ್ನುಗ್ಗುವಾಗ, ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನು ಇಲ್ಲಿಯೇ ಕಿರುಚಿಕೊಳ್ಳುವೆ ಎನ್ನುವಳು. ವೀರಭದ್ರ ಈ ವಿಷಯ ಊರಿನವರು ಅರಿತರೆ ದೊಡ್ಡ ರಾದಾಂತವಾಗಬಹುದು ಎಂದುಕೊಂಡು ಸುಮ್ಮನಾಗುವನು. ನಾನೀಗ ಸುಮ್ಮನೆ ಇದ್ದೇನೆ ಅಂದರೆ ನೀನು ಸಂತೋಷ ಪಡಬೇಡ. ಈಗ ನಾನು ಕೆರಳಿದ ಹಾವು ಕಣೆ. ಇನ್ನು ನನಗೆ ಜೀವನದಲ್ಲಿ ಒಂದೇ ಹಠ, ನಿನ್ನನ್ನು ಒಮ್ಮೆಯಾದರೂ ಪಡೆದೇ ತೀರುತ್ತೇನೆ ಎನ್ನುತ್ತಾ ಮನೆಯ ಕಡೆಗೆ ನಡೆಯುವನು. ಗಂಗಾ ವೀರಭದ್ರನ ಅಂಗಡಿಗೆ ಬರುವುದನ್ನು ನಿಲ್ಲಿಸಿಬಿಟ್ಟಿದ್ದಳು. ಸ್ವಲ್ಪ ತಿಂಗಳು ಕಳೆದ ಮೇಲೆ ಗಂಗಾ ಇದ್ದ ಮನೆ ಮತ್ತು ಜಮೀನನ್ನು ಮೋಸದಿಂದ ವೀರಭದ್ರ ಖರೀದಿಸಲು ತೀರ್ಮಾನಿಸಿದ್ದನು. ಗಂಗಾಳ ತಂದೆ ಅವನೊಂದಿಗೆ ಎಷ್ಟೇ ಗೋಗರೆದರೂ ಅವರ ಮಾತಿಗೆ ಅವನು ಕರಗುವುದಿಲ್ಲ. ಗಂಗಾ ಅವನೊಂದಿಗೆ ತನ್ನ ತಂದೆಯ ವ್ಯವಸಾಯ ಮಾಡುವ ಭೂಮಿಯನ್ನು ಬಿಟ್ಟುಕೊಡಬೇಕು ಎಂದು ಕೇಳುವಾಗ, ಸರಿ, ಆ ಭೂಮಿಯನ್ನು ನಾನು ಏನೂ ಮಾಡದೆ ಇರಬೇಕು ಅಂತ ಇದ್ದರೆ ನಾಳೆ ನಾನು ಹೆಣ್ಣು ಕೇಳಲು ಬಂದಾಗ ನೀನು ವಿವಾಹಕ್ಕೆ ಒಪ್ಪಿಗೆ ಕೊಡಬೇಕು. ಹಾಗೆಯೇ ಈ ವಿಷಯ ಯಾರೊಂದಿಗಾದರೂ ಬಾಯಿ ಬಿಟ್ಟರೆ ಅದರಿಂದ ಆಗುವ ನಷ್ಟವನ್ನು ನೀನು ಅನುಭವಿಸುತ್ತೀಯ ಎನ್ನುವಾಗ ಗಂಗಾ ನಿಜಕ್ಕೂ ನಿಂತಲ್ಲಿಯೇ ಬೆವತು ಹೋಗುವಳು. ಸ್ವಲ್ಪ ಸಮಯ ಆಲೋಚಿಸಿ ಅವನ ಮಾತಿಗೆ ಒಪ್ಪಿಗೆ ಸೂಚಿಸುವಳು. ಅವಳ ಈ ಒಪ್ಪಿಗೆಯನ್ನು ಕೇಳಿ ಅವಳ ತಂದೆ ನಿಜಕ್ಕೂ ಬೇಸರಗೊಂಡಿದ್ದರು. ಊರಿನ ಶ್ರೀಮಂತ ಕುಟುಂಬ, ಅವರಲ್ಲಿ ನಾವೆಲ್ಲಿ? ಅಂತಹ ಮನೆಗೆ ಸೊಸೆಯಾಗಿ ಹೋದರೆ ನಿನ್ನನ್ನು ಕೆಲಸದ ಆಳಂತೆ ನೋಡುತ್ತಾರೆ ಕಣಮ್ಮ ಎಂದು ಎಷ್ಟೇ ಅವಳಿಗೆ ತಿಳಿ ಹೇಳಿದರೂ ತಂದೆಯ ಜಮೀನು ಮತ್ತು ಮನೆ ಕೈಬಿಟ್ಟು ಹೋಗದೇ ಇರಲು ವೀರಭದ್ರನನ್ನು ವಿವಾಹವಾಗಲು ತೀರ್ಮಾನಿಸಿದ್ದಳು. ದಿನ ಕಳೆದಂತೆ ವಿವಾಹದ ದಿನ ಬಂದೇ ಬಿಟ್ಟಿತ್ತು. ಮದುಮಗನಾಗಿ ವೀರಭದ್ರ ಮಂಟಪಕ್ಕೆ ಬಂದಾಗ ಇಡೀ ಊರೇ ಬೆರಗಾಗಿ ಹೋಗಿತ್ತು. ಆ ರೀತಿಯ ವಜ್ರ ವೈಡೂರ್ಯಗಳನ್ನು ಧರಿಸಿ ಆಗಮಿಸಿದ್ದ. ವಧುವಿನ ಸೀರೆಯಲ್ಲಿ ಗಂಗಾಳನ್ನು ನೋಡಿ ಒಮ್ಮೆಲೆ ಅವನು ಪುಳಕಿತನಾಗಿದ್ದ. ಎಷ್ಟೊಂದು ದುರಹಂಕಾರಿ ನೀನು! ಇಂದು ನಿನ್ನನ್ನು ಪಡೆದೇ ತೀರುತ್ತೇನೆ ಕಣೆ ಎಂದುಕೊಂಡು ಮೀಸೆ ತಿರುವಿ ಅವಳನ್ನೇ ನೋಡುವನು. ವಿವಾಹ ಮುಗಿದ ನಂತರ ನೆಂಟರಿಷ್ಟರೆಲ್ಲ ತೆರಳುವರು. ಗಂಗಾ ಕಣ್ಣೀರಿನೊಂದಿಗೆ ತಂದೆಯನ್ನು ಅಪ್ಪಿಕೊಂಡು ಅತ್ತು ಗಂಡನ ಮನೆಗೆ ಹೊರಟು ನಿಲ್ಲುವಳು. ಅಂದು ವೀರಭದ್ರ ಮತ್ತು ಗಂಗಾಳ ಮೊದಲ ರಾತ್ರಿ. ವೀರಭದ್ರ ಕೋಣೆಗೆ ಬಂದಾಗ ಗಂಗಾ ಅವನನ್ನು ನೋಡಿ ನಡುಗುವಳು. ಅಂದು ಅಂಗಡಿಯಲ್ಲಿ ನಿನ್ನ ಕೈ ಹಿಡಿದಿದ್ದಕ್ಕೆ ನನ್ನ ಕಪಾಳಕ್ಕೆ ಹೊಡೆದೆ. ಈಗ ನಿನ್ನ ದೇಹವನ್ನೇ ಹಿಂಡಿ ಹಿಪ್ಪೆ ಮಾಡುತ್ತೇನೆ. ನೀನು ಹೇಗೆ ವರ್ತಿಸುತ್ತೀಯ ಅಂತ ನನಗೂ ನೋಡಬೇಕು ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ಹಿಡಿದು ಚುಂಬಿಸುವನು. ಅವನ ಬಲಿಷ್ಠ ತುಟಿಗಳನ್ನು ತಡೆದುಕೊಳ್ಳುವ ಶಕ್ತಿಯಿಲ್ಲದೆ ಒಮ್ಮೆಲೆ ಅವನನ್ನು ದೂರಕ್ಕೆ ತಳ್ಳುವಳು. ಓಹೋ, ನಿನ್ನ ಅಹಂಕಾರಕ್ಕೇನೂ ಕಮ್ಮಿ ಇಲ್ಲ. ಈ ದಿವಸಕ್ಕಾಗಿ ನಾನು ಎಷ್ಟು ದಿನದಿಂದ ಕಾಯುತ್ತಿದ್ದೆ ಗೊತ್ತಾ? ನಾನೇನು ನಿನ್ನ ಮೇಲಿನ ಪ್ರೀತಿಯಿಂದ ವಿವಾಹವಾಗಿಲ್ಲ. ನಾನು ಗಂಡಸು ಕಣೆ.
ನನ್ನ ಕಪಾಳಕ್ಕೆ ಹೊಡೆದು ಅವಮಾನ ಮಾಡುತ್ತೀಯಾ ಎನ್ನುತ್ತಾ ಅವಳ ಸೀರೆಗೆ ಕೈ ಹಾಕುವನು. ಆ ವರ್ತನೆಯಿಂದ ಗಂಗಾ ಗಾಬರಿಯಾಗಿದ್ದಳು. ಅವಳು ಎಷ್ಟೇ ಬೇಡ ಎಂದು ಬೇಡಿಕೊಂಡರೂ ವೀರಭದ್ರನ ಮನಸ್ಸು ಕರಗುವುದಿಲ್ಲ. ಬಲವಂತದಿಂದ ಅವಳನ್ನು ಹಾಸಿಗೆಗೆ ತಳ್ಳುವನು. ಅತಿ ವಿಕಾರ ರೀತಿಯಲ್ಲಿ ಚುಂಬಿಸುವನು. ಗಂಗಾ ಎಷ್ಟೇ ಬೇಡ ಎಂದು ಗೋಗರೆದರೂ ಅವಳ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡದೆ ಅವಳನ್ನು ಆಕ್ರಮಿಸಿದ್ದ. ಮಧ್ಯರಾತ್ರಿಯವರೆಗೆ ಅವಳನ್ನು ಬಿಡದೆ ಅನುಭವಿಸಿದ ನಂತರ ನಿದ್ದೆಗೆ ಶರಣಾಗಿದ್ದ. ಗಂಗಾ ಕಣ್ಣೀರು ಹಾಕುತ್ತಾ ಹಾಸಿಗೆಯಲ್ಲಿಯೇ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕೂರುವಳು. ಬೆಳಗಾಗುತ್ತಲೇ ವೀರಭದ್ರ ಕಣ್ಣು ತೆರೆದು ನೋಡುವಾಗ ಗಂಗಾ ಹಾಸಿಗೆಯಲ್ಲಿ ಕಣ್ಣೀರಿಡುತ್ತಾ ಕುಳಿತಿದ್ದಳು. ತಕ್ಷಣವೇ ಅವಳನ್ನು ನೋಡಿ ನಿನ್ನೆ ಅವಳ ಮೇಲೆ ಕೋಪ ತೀರಿಸಿಕೊಳ್ಳಬೇಕು ಅಂತ ಕುಡಿದು ಬಂದು ಅವಳನ್ನು ಆಕ್ರಮಿಸಿದ್ದುದನ್ನು ಯೋಚಿಸಿ ನಾಚಿಕೆ ಪಡುವನು. ನಾನೆಷ್ಟು ಕ್ರೂರವಾಗಿ ವರ್ತಿಸಿದೆ, ಅಷ್ಟಕ್ಕೂ ಅವಳು ಏನು ತಪ್ಪು ಮಾಡಿದಳು ಅಂತ ನನಗೆ ಈ ರೀತಿ ಕೋಪ ಉಕ್ಕಿತ್ತು. ಈಗ ಅದರ ಬಗ್ಗೆ ಮಾತನಾಡಿದರೆ ಸರಿ ಬರೋಲ್ಲ ಎಂದುಕೊಳ್ಳುತ್ತಾ ಸ್ನಾನಕ್ಕೆ ತೆರಳುವನು. ಅವನು ಹೊರಗೆ ಹೋದ ನಂತರ ಗಂಗಾ ಸ್ನಾನ ಮಾಡಿ ಸೀರೆ ಉಟ್ಟುಕೊಂಡು ಅಡುಗೆ ಮನೆ ಕಡೆಗೆ ತೆರಳುವಳು. ಅಲ್ಲಿದ್ದ ಅವರ ನೆಂಟರಿಷ್ಟರು ಗಂಗಾಳನ್ನು ನೋಡಿ, ನಮ್ಮ ವೀರಭದ್ರ ಇದರಲ್ಲೇನೂ ಕಮ್ಮಿ ಇಲ್ಲ, ಸರಿಯಾಗಿಯೇ ನೋಡಿಕೊಂಡಿದ್ದಾನೆ ಎನ್ನುತ್ತಾ ಕುಚೇಷ್ಟೆ ಮಾಡುವರು. ನಿಜಕ್ಕೂ ಗಂಗಾಳಿಗೆ ರಾತ್ರಿಯ ಘಟನೆಯಿಂದ ಶರೀರ ಇಡೀ ನೋಯುತ್ತಿತ್ತು. ಅತ್ತೆಯು ಗಂಗಾಳೊಂದಿಗೆ ಏನೂ ಕೆಲಸ ಮಾಡಿಸದೆ ಆಭರಣಗಳನ್ನೆಲ್ಲ ಕೊಟ್ಟು ಇದನ್ನು ಧರಿಸಲು ತಿಳಿಸುವರು. ಆ ಮನೆಯಲ್ಲಿ ವೀರಭದ್ರನ ಮಾತು ಅಂತಿಮವಾಗಿತ್ತು. ಅವನು ಇಷ್ಟಪಟ್ಟು ಗಂಗಾಳನ್ನು ವಿವಾಹವಾಗುವುದಾಗಿ ತಿಳಿಸಿದಾಗ ಯಾರೊಬ್ಬರೂ ಎದುರು ಮಾತನಾಡುವಂತಿರಲಿಲ್ಲ. ತನ್ನ ಮಗ ಒಳ್ಳೆಯ ಹುಡುಗಿಯನ್ನೇ ಹುಡುಕಿದ್ದಾನೆ ಎಂದು ಅವನ ತಾಯಿಯ ಸಂತೋಷ ಪಡುವರು. ಗಂಗಾಳ ಬಳಿ ಬಂದು, ನೋಡಮ್ಮ ಗಂಗಾ, ನನ್ನ ಮಗನಿಗೆ ಸ್ವಲ್ಪ ಹಠ ಜಾಸ್ತಿ. ಸಣ್ಣವನಿದ್ದಾಗಲೇ ಹೀಗೆ. ಒಂದು ವಸ್ತು ಬೇಕು ಅಂತ ಹಠ ಹಿಡಿದರೆ ಅದನ್ನು ಪಡೆಯದೆ ಬಿಡುತ್ತಿರಲಿಲ್ಲ. ನಿನ್ನ ವಿಷಯದಲ್ಲೂ ಹಾಗೆ ಅನ್ನಿಸುತ್ತೆ. ಅವನ ಮನಸ್ಸಿನಲ್ಲಿರುವ ಹಠ, ಕೋಪ ಸ್ವಲ್ಪ ಸಮಯ ಮಾತ್ರ. ಅವನಿಗೆ ಪ್ರೀತಿ ತೋರಿಸಿಕೊಳ್ಳೋಕೆ ಬರೋದಿಲ್ಲ. ನೀನು ಅವನ ಅರ್ಧಾಂಗಿಯಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಅನುಸರಿಸಿಕೊಂಡು ಹೋಗಬೇಕು ಎಂದು ಅವಳಿಗೆ ತಿಳಿ ಹೇಳುವರು. ಅವರ ಮಾತುಗಳನ್ನು ಕೇಳಿದ ಗಂಗಾಳಿಗೆ ಸ್ವಲ್ಪ ಸಮಾಧಾನದ ನಿಟ್ಟುಸಿರನ್ನು ಬಿಡುವಳು. ಹಾಗಿದ್ದರೆ ಅಂದು ನಾನು ಅವನ ಕಪಾಳಕ್ಕೆ ಹೊಡೆದದ್ದಕ್ಕೆ ಇಷ್ಟೊಂದು ಕೋಪವಾ ಎನ್ನಿಸಿತು. ಅಂದು ನಾನು ಆ ರೀತಿ ನಡೆದುಕೊಳ್ಳಬಾರದಿತ್ತು. ಆ ಕೋಪದಿಂದಲೇ ಹಠ ತೀರಿಸಿಕೊಳ್ಳಲು ಅವನು ವಿವಾಹವಾಗಿದ್ದ. ಆದರೆ ಅವನನ್ನು ಪ್ರೀತಿಯಿಂದಲೇ ಬದಲಾಯಿಸಬೇಕು ಎಂದು ತೀರ್ಮಾನಿಸಿಕೊಳ್ಳುವಳು. ಅಂದು ರಾತ್ರಿ ಊಟಕ್ಕೆ ವೀರಭದ್ರ ಮನೆಗೆ ಬಂದಾಗ ಗಂಗಾ ಅವರಿಗೆ ಊಟ ಬಡಿಸುವಳು. ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ಅವನಿಗೆ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಏನೋ ಒಂದು ರೀತಿ ಸಂಕಟ ಎನಿಸಿತ್ತು. ಊಟ ಮಾಡಿ ತನ್ನ ಕೋಣೆಗೆ ತೆರಳುವನು. ಗಂಗಾ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಕೋಣೆಗೆ ಬರುವಳು. ಬಂದವಳೆ ವೀರಭದ್ರನನ್ನು ನೋಡುತ್ತಾ, ನಿನ್ನೆ ರಾತ್ರಿ ನಡೆದದ್ದು ಏನೆಂದು ನಿಮಗೆ ಯೋಚನೆ ಇಲ್ಲವಾ ಎಂದು ಕೇಳುವಾಗ ವೀರಭದ್ರ ಏನೆಂದು ಮಾತನಾಡುವುದಿಲ್ಲ. ರಾತ್ರಿ ಮೃಗದಂತೆ ವರ್ತಿಸಿ ಈಗ ಏನೂ ತಿಳಿಯದವರಂತೆ ಇದ್ದೀರಲ್ಲ. ನೀವು ಒಬ್ಬ ಮನುಷ್ಯನ, ಒಬ್ಬ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಅವಳ ಒಪ್ಪಿಗೆ ಇಲ್ಲದೆ ಅನುಭವಿಸುವುದು ಎಂದರೆ ನಿಮಗೆ ಸರಿ ಎನ್ನಿಸುತ್ತದೆಯಾ? ಇನ್ನಾದರೂ ನಿಮ್ಮ ಕೋಪ ಹಠವನ್ನು ಬದಿಯಲ್ಲಿರಿಸಿ ಪ್ರೀತಿಯಿಂದ ಜೀವನ ನಡೆಸಲು ಪ್ರಯತ್ನ ಪಡಿ. ನನ್ನನ್ನು ಆಟಿಕೆಯ ವಸ್ತು ಅಂತ ತಿಳಿದುಕೊಂಡಿದ್ದೀರಾ? ನನಗೂ ಒಂದು ಮನಸ್ಸಿದೆ. ಆ ಮನಸ್ಸನ್ನು ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಎಂದು ಗಂಗಾ ಕಣ್ಣೀರು ಹಾಕುತ್ತಾ ಅವನೊಂದಿಗೆ ತಿಳಿಸುವಾಗ ಅವನು ಪಶ್ಚಾತ್ತಾಪ ಪಡುತ್ತಾ, ಜೀವನದಲ್ಲಿ ಮೊದಲ ಬಾರಿಗೆ ವೀರಭದ್ರ ಅವಳೊಂದಿಗೆ ಕ್ಷಮೆ ಯಾಚಿಸುವನು. ನಿನ್ನೆ ರಾತ್ರಿ ನಡೆದ ಘಟನೆಗೆ ನನ್ನನ್ನು ಕ್ಷಮಿಸು.
ನಿನ್ನ ಮೇಲಿನ ಕೋಪ ತೀರಿಸಿಕೊಳ್ಳಲು ನಾನು ಕುಡಿದು ಬಂದಿದ್ದೆ. ಕುಡಿದ ಮತ್ತಿನಲ್ಲಿ ನಾನು ಹೇಗೆ ವರ್ತಿಸುತ್ತಿದ್ದೇನೆ ಎಂದು ನಿಜಕ್ಕೂ ತಿಳಿದಿರಲಿಲ್ಲ. ನನ್ನ ಮೇಲೆ ಕೈ ಮಾಡಿದ್ದಕ್ಕಾಗಿ ನಿನ್ನ ತುಂಬ ಕೋಪವಿತ್ತು. ಅದನ್ನು ತೀರಿಸಿಕೊಳ್ಳಲು ನಿನ್ನೆ ಕುಡಿದು ಬಂದಿದ್ದೆ. ಆದರೆ ನನಗೆ ನನ್ನನ್ನೇ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ನಿನ್ನೊಂದಿಗೆ ಕ್ಷಮೆ ಕೇಳುತ್ತೇನೆ ಎನ್ನುವಾಗ ಗಂಗಾ ನಿಜಕ್ಕೂ ಸಂತೋಷ ಪಡುವಳು. ನನಗೆ ನಿಮ್ಮೊಂದಿಗೆ ಯಾವ ಬೇಸರವೂ ಇಲ್ಲ. ಇನ್ನಾದರೂ ಹೆಣ್ಣಿನ ಮೇಲೆ ಈ ರೀತಿ ವರ್ತಿಸುವುದನ್ನು ಬದಲಾಯಿಸಿಕೊಳ್ಳಿ. ನಾನು ಒಬ್ಬ ಮನುಷ್ಯ ಜೀವಿ ತಾನೆ ಎನ್ನುವಾಗ ಅವನು ಇನ್ನು ಯಾವುದೇ ಕಾರಣಕ್ಕೂ ನೀನಾಗಿಯೇ ನನ್ನನ್ನು ಪ್ರೀತಿಸುವ ತನಕ ನಾನು ನಿನ್ನನ್ನು ಮುಟ್ಟಲಾರೆ ಎಂದು ಮಾತು ನೀಡುವನು. ನಂತರದ ದಿನಗಳಲ್ಲಿ ವೀರಭದ್ರ ಎಲ್ಲ ರೀತಿಯಲ್ಲೂ ಬದಲಾಗಿ ಹೋಗಿದ್ದನು. ತುಂಬ ತಾಳ್ಮೆಯಿಂದ ಎಲ್ಲರೊಂದಿಗೆ ವರ್ತಿಸುತ್ತಿದ್ದನು. ಅವನ ಈ ರೀತಿಯ ಬದಲಾವಣೆ ಮನೆಯವರನ್ನು ಸಂತೋಷದಿಂದ ತೇಲಾಡಿಸಿತ್ತು. ವೀರಭದ್ರನ ತಂದೆ ತಾಯಿಗೆ ಗಂಗಾಳ ಮೇಲೆ ತುಂಬ ಗೌರವ ಇತ್ತು. ನಮ್ಮ ಯಾವುದೇ ಮಾತನ್ನು ಕೇಳದ ತಮ್ಮ ಮಗ ಇಂದು ಗಂಗಾಳ ಮಾತಿಗೆ ಬೆಲೆ ಕೊಟ್ಟು ತನ್ನ ಹಠಮಾರಿತನವನ್ನು ಬಿಟ್ಟಿರುವುದನ್ನು ಯೋಚಿಸಿ ಸಂತೋಷ ಪಡುವರು. ಅದೊಂದು ದಿನ ರಾತ್ರಿ ವೀರಭದ್ರ ಕೋಣೆಗೆ ಮಲಗಲು ಎಂದು ಬಂದಾಗ ಸ್ನಾನ ಮುಗಿಸಿ ಬಂದಿದ್ದಳು ಗಂಗಾ. ತಿಳಿ ಗುಲಾಬಿ ಬಣ್ಣದ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಅವನು ಅವಳ ಕಡೆ ನೋಡಿಯೂ ನೋಡದವನಂತೆ ಕುಳಿತಿದ್ದ. ಗಂಗಾ ಅವನ ಬಳಿಗೆ ಬಂದು ಅವನ ಕಿವಿಯ ಬಳಿ, ಇನ್ನು ನಮ್ಮ ದಾಂಪತ್ಯ ಜೀವನವನ್ನು ಮುಂದುವರಿಸಬಹುದಲ್ಲವೇ ಎಂದು ಕೇಳುವಾಗ ವೀರಭದ್ರ ಅವಳನ್ನೇ ನೋಡುವನು. ಈ ಮಾತನ್ನು ನಿಜಕ್ಕೂ ಹೇಳುತ್ತಿದ್ದೀಯಾ ಎಂದು ಕೇಳುವಾಗ ಗಂಗಾ ಅವನನ್ನು ಅಪ್ಪಿಕೊಂಡು ತುಟಿಗೆ ತುಟಿ ಸೇರಿಸುವಳು. ಒಮ್ಮೆಲೆ ನಡೆದ ಘಟನೆಯಿಂದ ಸಂತೋಷಗೊಂಡ ವೀರಭದ್ರ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುವನು. ಯಾವುದೇ ವ್ಯಕ್ತಿ ಇರಲಿ, ಅವನನ್ನು ಬದಲಾಯಿಸಲು ಕೋಪದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಪ್ರೀತಿಯಿಂದ ವರ್ತಿಸಿದರೆ ಎಂತಹ ಕ್ರೂರ ವ್ಯಕ್ತಿಯೂ ಬದಲಾಗುತ್ತಾನೆ ಎನ್ನುವುದಕ್ಕೆ ಗಂಗಾ ಒಂದು ಒಳ್ಳೆಯ ನಿದರ್ಶನ. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.